ಎಲ್ಲರೂ ಎದುರೆಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಮಲ್ಲ ಯುದ್ಧದಲ್ಲಿ ಎಲ್ಲರನ್ನು ಗೆದ್ದು ಈ ಗದ್ದುಗೆ ನೀಡಿದ್ದೇನೆ. ನನಗೆ ಅಧಿಕಾರ ಕೊಡದಂತ ತಂದೆ ತಾಯಿಯನ್ನ ಸೆರೆಮನೆಯಲ್ಲಿಟ್ಟಿದ್ದೇನೆ. ಅದೊಂದು ದಿನ ತಂಗಿ ದೇವಕಿಯ ಮದುವೆಯನ್ನು ಮಾಡಿಸಿ ನಾನೇ ರಥದ ಚಾವಟಿ ಹಿಡಿಯುವಂತಹ ಸಮಯ ಆಯ್ತಲ್ಲ ಶರೀರವಾಣಿ. ಕಂಸ, ನಿನ್ನ ತಂಗಿಯಾಗಿರುವಂತಹ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟುತ್ತಿರುವಂತಹ ಮಗುವಿನಿಂದ ನಿನ್ನ ಮರಣ ಅನ್ನುವುದಾಗಿ ವಾರ್ತೆಯನ್ನು ಕೇಳಿದ ಕ್ಷಣ ಆ ಮಗುವನ್ನು ಕೊಲ್ಲುವುದಕ್ಕೆ ಮುಂದಾದೆ. ಭಾವ ವಸುದೇವ ತಡೆದ. ಹುಟ್ಟಿದಂತಹ ಎಲ್ಲ ಮಕ್ಕಳನ್ನು ತಂದು ಒಪ್ಪಿಸ್ತೇನೆಂದಾಗಿ 6 ಮಕ್ಕಳನ್ನು ನೆಲಕಪ್ಪಳಿಸಿಕೊಂಡೆ. 7ನೇ ಮಗು ಮಾಯವಾಗಿ ಹೋಯಿತು. 8ನೇ ಮಗು ಆ ನನ್ನ ವೈರಿಯನ್ನು ಕೊಲ್ಲುವಷ್ಟರಲ್ಲಿ ಕೈಯಿಂದ ಜಾರಿ ಮೇಲಕ್ಕೆ ಹಾರಿ ಹೇಳಿತ್ತಲ್ಲ, ನಿನ್ನ ವೈರಿ ನಂದಗೋಕುಲದಲ್ಲಿ ಬೆಳೀತಾ ಇದ್ದಾನೆ, ಬಿಟ್ಟೇನಾ? ಬಹಳಷ್ಟು ನಮ್ಮವರೇ ಆದಂತ ಶಕಟ ದೇನಕ ಬಕರನ್ನೆಲ್ಲ ಕಳುಹಿಕೊಟ್ಟೆ. ಹೋದವರು ಯಾರು ಹಿಂದಿರುಗಿ ಬರಲಿಲ್ಲ. ಆದರೂ ಒಂದು ಶಕ್ತಿಯಿಂದ ಆಗದಿದ್ದದ್ದು ಯುಕ್ತಿಯಿಂದ ಮಾಡಿ ತೋರಿಸ್ತೇನೆ. ಅದಕ್ಕಾಗಿ ಬರುವ ಚತುರ್ದಶಿಯಂದು ಬಿಲ್ಲ ಹಬ್ಬದ ನೆಪದಿಂದ ಕೃಷ್ಣ ಬಲರಾಮರನ್ನ ಇಲ್ಲಿ ಬರುವುದಕ್ಕೆ ಅಕ್ರೂರನ ಮೂಲಕ ಕಳುಹಿಕೊಟ್ಟಿದ್ದೇನೆ. ಅವರ ನಿರೀಕ್ಷೆಯಲ್ಲಿರ್ತೇನೆ.
ಚಂದರಿ ಬಲರಾಮನೊಡನೆ ವಿನೋದರಿ ಚಂದರಿ ಬಲರಾಮನೊಡನೆ ಚಂದರಿ ಬಲರಾಮನೊಡನೆ ವಿನೋದರಿ ಮಂದಗಸವ ಬೀರಿ ಬಂದ ಗೋವಿಂದನು ಮಂದಗಾಸವ ಬೀರಿ ಬಂದ ಗೋವಿಂದನು ಕೊಡಲನೂದು ತಲೆ ಬಂದ ಮಥುರೆಯ ನಮ್ಮ ಅಜ್ಜ ಕ್ರೂರ ಸಂಬಂಧದಲ್ಲಿ ಅಜ್ಜನಾದರು ಆ ನಮ್ಮ ದುಷ್ಟ ಮಾವ ಕಂಸನ ಮಂತ್ರಿ ಅಲ್ಲವಾ? ಖಂಡಿತವಾಗಿ ಸುಮ್ಮನೆ ಬಂದವರಲ್ಲ. ಬಿಲ್ಲ ಹಬ್ಬವಂತೆ ಮಾವ ಕಂಸ ಕರೆಯನ್ನು ಕಳುಹಿದ್ದಾನಂತೆ. ರಾಮಕೃಷ್ಣರು ಒಡಗೂಡಿ ಮಥುರೆಗೆ ಬಿಲ್ಲ ಹಬ್ಬಕ್ಕಾಗಿ ಬರಬೇಕು. ಮಥುರೆಗೆ ಬರಬೇಕಂತ ನಾವು ಹೋಗಬೇಕು. ನಾವು ಹೋಗುವುದು ಸರಿ. ಇವರನ್ನೆಲ್ಲ ನೋಡೊಮ್ಮೆ. ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ. ಒಬ್ಬ ಕುಣಿತಿದ್ದ, ಆಮೇಲೆ ಇವ ಒಂದು ಬಂದು ಸೇರಿಕೊಂಡ. ಇಬ್ರು ಕುಣಿತಾರೆ, ಅಲ್ಲಿಗೆ ಇಲ್ಲಿಗೆ ಹೋಗ್ತಾರೆ, ಮಾತಾಡ್ತಾರೆ. ಏನಂತ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾಗಲಿಲ್ವಾ? ಗೊತ್ತಾಗದೇ ಇದ್ರೆ ಗೊತ್ತಾಗುವ ಹಾಗೆ ನಾವಿರುವರು ಕೂಡಿ ಹೇಳ್ತೇವೆ, ಕೇಳಿ.
जनक राम